ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೂ ಮಾತ್ರವಲ್ಲದೆ ಕ್ರಿಸ್ತನ ಬರೋಣಕ್ಕೆ ಸಿದ್ಧ ಆಗ್ತಿರುವಂತ ಎಲ್ಲ ದೇವ ಮಕ್ಕಳಿಗೆ ಸಮಾಧಾನವೂ ಸಂತೋಷವೂ ಕೃಪೆ ಉಂಟಾಗಲಿ. ಕಡೆ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಬರ್ತಕ್ಕಂಥ ಅನೇಕ ಸೂಚನೆಗಳು, ಅನೇಕ ಮಾರ್ಗಗಳು ಏರ್ಪಡ್ತಿರುವುದರಿಂದ ಯೇಸು ಸ್ವಾಮಿ ಹೇಳಿದ ಹಾಗೆ ಆತನು ಬರುವುದಕ್ಕಿಂತ ಮುಂಚೆ ದಾರಿ ತಪ್ಪಿಸುವಂತ ಸುಳ್ಳುಗಾರರು, ದಾರಿ ತಪ್ಪಿಸುವಂತ ಮಾಟಗಾರರು, ದಾರಿ ತಪ್ಪಿಸುವಂತ ಕ್ರಿಸ್ತನ ಮಹಿಮೆಯನ್ನು ಪ್ರಚುರಪಡಿಸುವ ಬದಲು ತಮ್ಮನ್ನೇ ಪ್ರಕಾಶಗೊಳಿಸುವಂತ, ತಮ್ಮನ್ನೇ ಹೆಚ್ಚು ಪ್ರಖ್ಯಾತಿಗೆ ತರುವಂತ ಅನೇಕ ಜನರು ಬರ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳ್ದ. ಆದರೆ ಈ ಆಫ್ರಿಕಾ ದೇಶದ ಜೋಶುವ ಅನ್ನುವಂಥ ಒಬ್ಬ ದೇವರ ಸೇವಕ ಅಥವಾ ತಾನೇ ಸ್ವಯಂ ಘೋಷಿತನಾಗಿ ದೇವರ ಸೇವಕನೆಂಬುದಾಗಿ ಹೇಳಿಕೊಂಡು ಯೇಸು ಕ್ರಿಸ್ತನು ಬರ್ತಾ ಇರುವಂತ ಡೇಟ್ ನನಗೆ ಗೊತ್ತಾಗಿದೆ ಅಂತ ಹೇಳಿ ಸೆಪ್ಟೆಂಬರ್ 23-24 ಬರ್ತಾರೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ನಿನ್ನ ಬರೋಣ ಯಾವಾಗ ಅಂತ ಶಿಷ್ಯರು ಕೇಳಿದಾಗ, ಅಪೊಸ್ತಲರು ಕೇಳಿದಾಗ, ತನ್ನ ಎದೆಗೆ ಹೊರಗಿಕೊಂಡಂತ ಪ್ರೀತಿ ಪಾತ್ರರು ಕೇಳಿಕೊಂಡಾಗ ಅವರೊಂದು ಮಾತು ಹೇಳ್ತಾರೆ, ಅದು ನನಗೂ ಗೊತ್ತಿಲ್ಲ, ತಂದೆಗೆ ಮಾತ್ರ ಗೊತ್ತು ಎಂಬುದಾಗಿ ಹೇಳ್ತಾರೆ. ಯಾಕಂಗೆ ಹೇಳಿದ್ರು ಅಂತಂದ್ರೆ, ಯೇಸುವಿನ ಬರೋಣದ ಆ ರಹಸ್ಯವನ್ನ ಮಾತ್ರ ಯೇಸು ಯಾರಿಗೂ ತಿಳಿಸಲ್ಲ. ಅದು ಯಾಕೆ ತಿಳಿಸೋದಿಲ್ಲ ಅಂದ್ರೆ, ಅವರು ತನ್ನ ಎದೆಗೆ ಒರಗಿಕೊಂಡಂತ ಆ ಪ್ರೀತಿ ಅಪೊಸ್ತಲರ ಕೇಳಿದಾಗ ತಂದೆಗೆ ಮಾತ್ರ ಗೊತ್ತು ಅಂದ್ರೆ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ದೇವರು ತನ್ನ ಪ್ರವಾದಿಗಳಿಗೆ ತಿಳಿಸದೆ ಏನೂ ಮಾಡುವುದಿಲ್ಲ ಎಂಬುದಾಗಿ ಒಂದು ವಾಕ್ಯ ಇದೆ. ಆ ವಾಕ್ಯದ ಪ್ರಕಾರ ಅಕಸ್ಮಾತ್ ಯೇಸು ಸ್ವಾಮಿ ಹೇಳಿಬಿಟ್ಟಿದ್ರೆ, ಯೇಸು ಕ್ರಿಸ್ತನು ಹೇಳಿದ್ದಿದ್ರೆ, ನೀವು ಯೋಚನೆ ಮಾಡಿ, ಎಲ್ಲಾ ದೇವರ ಸೇವಕರುಗಳು, ಪ್ರವಾದಿಗಳು ದೇವರ ಪಾದದ ಹತ್ರ ಮೊಣಕಾಲೂರಿ ಕಣ್ಣೀರು ಸುರಿಸಿ ಆತನ ಮುಂದೆ ರಾತ್ರಿಯಾಗಲು ನಿದ್ದೆಗೆಟ್ಟು ಯಾವ ತ್ಯಾಗವನ್ನು ಬೇಕಾದ್ರೂ ಮಾಡಿ, ಸ್ವಾಮಿ ನೀನು ಯಾವಾಗ ಬರ್ತೀಯ ಅಂತ ತಿಳ್ಕೊಳ್ತಾ ಇದ್ರು. ತಿಳ್ಕೊಂಡು ಜನರಿಗೆ ಏನಾದ್ರು ತಿಳಿಸ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ಜನರು ತಿಂದು ಕುಡಿಯೋಣ, ಪಾಪ ಮಾಡೋಣ, ಇಷ್ಟು ಬಂದಂಗೆ ಬದುಕೋಣ ಅಂತ ಹೇಳಿ ಆ ಡೇಟ್, ಯಾವ ಡೇಟ್ ಯೇಸು ಸ್ವಾಮಿ ಬರ್ತಾರೆ ಅಂತ ಯೇಸು ಸ್ವಾಮಿ ಏನಾದ್ರು ತಿಳಿಸ್ಬಿಟ್ಟಿದ್ರೆ ಆ ದಿನದ 1 ಗಂಟೆವರೆಗೂ, ಇನ್ನೇನು 1 ಗಂಟೆಗೆ ಬರ್ತಾರೆ ಅಂತ ತಿಳ್ಕೊಳ್ವಾಗ ಅಥವಾ 1 ದಿನದ ಹಿಂದೆ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮಾಪಣೆ ಹೊಂದಿ ದೇವರಿಂದ ಶುದ್ಧೀಕರಣ ಹೊಂದಿ ಏನ್ ಮಾಡ್ಬಿಡೋರು, ಯೇಸು ಸ್ವಾಮಿಯ ರಕ್ತ ಪ್ರೋಕ್ಷಣದಿಂದ ಶುದ್ಧಿಯಾಗಿ ಪರಲೋಕಕ್ಕೆ ಬಂದ್ಬಿಟ್ಟಿರೋರು. ಅದಕ್ಕೆ ಯೇಸು ಸ್ವಾಮಿ ಯಾವಾಗ ಬರ್ತೀನಿ ಅಂತ ಹೇಳಿಲ್ಲ. ಯಾಕೆಂದ್ರೆ ನಾನು ಕಳ್ಳನು ಬರುವಂತೆ ಬರ್ತೀನಿ. ಕಳ್ಳ ಯಾವಾಗ ಬರ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಯಾವ ಟೈಮ್ ಬರ್ತಾನೆ ಅಂತ ಗೊತ್ತಿರೋದಿಲ್ಲ. ಬಂದು ಅಮೂಲ್ಯವಾದದ್ದನ್ನು ತೆಗೆದುಕೊಂಡು ಹೋಗ್ತಾನೆ, ಶ್ರೇಷ್ಠವಾದದ್ದನ್ನು ತೆಗೆದುಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ಬರೋಣ ಇಂಥ ದಿನವೇ ಬರುತ್ತೆ, ಹೀಗೆ ಬರುತ್ತೆ ಅಂತ ಯಾರಾದ್ರೂ ನಿಮಗೆ ಪ್ರಸಂಗಿಸಿದ್ರೆ, ಅದರ ಬಗ್ಗೆ ನಿಮಗೆ ತಪ್ಪು ಸಂದೇಶಗಳನ್ನು ಕೊಟ್ಟರೆ ದಯವಿಟ್ಟು ಅವರನ್ನ ಹಿಂಬಾಲಿಸಬೇಡಿ, ಅವರನ್ನ ಹಿಂಬಾಲಿಸಿ ಮೋಸ ಹೋಗಬೇಡಿ. ಹಾಗಾದ್ರೆ ಏನ್ ಮಾಡಬೇಕು? ಯಾರು ಹೇಳಿದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಮೋಸ ಹೋಗ್ಬೇಡಿ. ಯೇಸು ಸ್ವಾಮಿ ಬರೋಣ ಯಾವಾಗಾದ್ರೂ ಬರಲಿ, ಇವತ್ತೇ ಬರಲಿ, ನಾಳೆಯೇ ಬರಲಿ, ಇಲ್ಲ ನಾಡದೇ ಬರಲಿ, ನಿನಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀನು ಕಳ್ಳನು ಬರ್ತಾನೆ ಅಂತ ನಿನಗೆ ಗೊತ್ತಾದ್ರೆ ಅಲರ್ಟ್ ಆಗಿರ್ತೀಯ, ಎಚ್ಚರಿಕೆಯಿಂದಿರ್ತೀಯ, ಜೋಪಾನ ಮಾಡ್ಕೊಳ್ತೀಯ, ನಿನ್ನ ವಸ್ತುಗಳನ್ನ ಕಾಪಾಡಿಕೊಳ್ತೀಯ, ನಿನ್ನ ವಸ್ತುಗಳನ್ನ ಸೇಫ್ಟಿ ಜಾಗದಲ್ಲಿ ಇಡ್ತೀಯ. ಅದೇ ರೀತಿ ಯೇಸು ಕ್ರಿಸ್ತನು ಬರ್ತೀನಿ ಅಂತ ಹೇಳಿದ್ದಾರೆ, ಇಂತಹ ಜನರು ಕೂಡ ಬಂದು ಹೋಗ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಾನೇ ಕ್ರಿಸ್ತನು ಅಂತ ಹೇಳ್ಕೊಳ್ಳುವಂತವ್ರು ಬರ್ತಾರೆ. ನಾನೇ ಪ್ರವಾದಿ, ನಾನೇ ಉತ್ತಮ ಪ್ರವಾದಿ, ನಾನೇ ಒಳ್ಳೆ ಸೇವಕ, ನನ್ನಂತ ಸೇವಕರು ಯಾರೂ ಇಲ್ಲ, ನಾನೇ ಪರಿಶುದ್ಧನು ಅಂತ ಹೇಳಿಕೊಳ್ಳುವಂತ ಅನೇಕ ಜನರು ಬರ್ತಾರೆ. ಮೋಸ ಹೋಗ್ಬೇಡಿ. ಮೋಸ ಹೋಗದೆ ನೀವೇನ್ ಮಾಡ್ಬೇಕೀಗ? ಪ್ರಿಪರೇಷನ್ ಆಗ್ಬೇಕು. ಮದಲಿಂಗನ್ ಬರ್ತಾ ಇದ್ದಾನೆ, ಬರಲಿ, ಯಾವ ಸಂದರ್ಭದಲ್ಲಾದ್ರೂ ಬರಲಿ ಮದಲಿಂಗನು, ಯಾವ ಸಂದರ್ಭದಲ್ಲಾದ್ರೂ ಬರಲಿ ನನ್ನ ಯಜಮಾನನು, ಯಾವ ಸಂದರ್ಭದಲ್ಲಾದ್ರೂ ಬರಲಿ ಆ ನನ್ನ ಸೃಷ್ಟಿಕರ್ತ, ಆ ನನ್ನ ರಕ್ಷಕ. ಪ್ರತಿದಿನ ನಾನು ಯೇಸುವಿಗಾಗಿ ಜೀವಿಸ್ತೇನೆ, ಯೇಸುವಿಗಾಗಿ ಬದುಕ್ತೇನೆ, ಮೋಸತನದಿಂದ ಹೊರಗಡೆ ಬರ್ತೇನೆ, ಸುಳ್ಳಿನ ಬದುಕಿನಿಂದ ಹೊರಗಡೆ ಬರ್ತೇನೆ, ನನ್ನನ್ನು ಕ್ರಮೀಕರಿಸಿಕೊಂಡು ಅಲಂಕರಿಸಿಕೊಳ್ತೇನೆ ಎಂಬಂತ ಒಂದು ಸಿದ್ಧಾಂತ ನಿನ್ನೊಳಗಡೆ ಇರಲಿ. ಯಾವತ್ತೇ ಬರಲಿ ಯೇಸು, ಇವತ್ತಿನಿಂದ ನೀನು ಯಾವ ದಾರಿ ತಪ್ಪಿದ್ರೆ ದೇವರ ಕಡೆಗೆ ಬಾ, ಪಾಪಿಷ್ಟನಾಗಿದ್ರೆ ಪರಿಶುದ್ಧತೆ ಕಡೆಗೆ ಬಾ, ದೇವರ ಕಡೆಗೆ ತಿರುಗಿಕೊಂಡು ಜೀವಿಸು.
ಯಾಕಂದ್ರೆ ಯೇಸು ಯಾವಾಗ ಬರ್ತಾನೆ ಅಂತ ಯಾರಿಗೂ ಹೇಳಿಲ್ಲ. ಅಕಸ್ಮಾತ್ ಡೇಟ್ ಹೇಳ್ತಿದ್ರೆ ಎಲ್ಲರೂ ಪ್ರಾರ್ಥನೆ ಮಾಡಿ ರಾತ್ರಿಯಾಗಲೂ ನಿದ್ದೆಗೆಟ್ಟು ಉಪವಾಸಗಳ ಮೇಲೆ ಉಪವಾಸ ಮಾಡಿ ತಿಂಗಳಾನುಗಟ್ಟಲೆ ಉಪವಾಸ ಮಾಡಿ ಯೇಸುವನ್ನ ಕಾಡಿ ಬೇಡಿ ಆತನ ಪಾದದಲ್ಲಿ ಕೂತು ಕಣ್ಣೀರು ಸುರಿಸಿ ಆ ಡೇಟ್ ನ ತಿಳಿಸ್ಕೊಂಡು ಜನರಿಗೆ ಹೇಳ್ಬಿಟ್ಟಿರೋರು. ಆ ಜನರಿಗೆ ಹೇಳ್ಬಿಟ್ಟಿದ್ರೆ ನಾಳೆ 23ನೇ ತಾರೀಕು ಯೇಸು ಬರ್ತಾನೆ ಅಂತ ಒಂದು ಡೇಟ್ ಫಿಕ್ಸ್ ಆಗ್ಬಿಟ್ಟು ಅನೌನ್ಸ್ ಆಗ್ಬಿಟ್ಟಿದ್ರೆ 22ನೇ ತಾರೀಕು ಸೆಪ್ಟೆಂಬರ್ ವರೆಗೂ ಪಾಪ ಮಾಡಿಕೊಂಡು ಇನ್ನೇನ್ ನಾಳೆ ಯೇಸು ಬರ್ತಾರೆ ಈ ಟೈಮ್ ಸಮೇತ ಬರ್ತಾರೆ ಅಂದ್ರೆ ಎಲ್ಲರೂ ಹೋಗಿ ಮೊಣಕಾಲೂರಿ ಪಶ್ಚಾತ್ತಾಪ ಪಟ್ಟಿರ್ಬಿಟ್ರು. ಲೋಕದಲ್ಲೆಲ್ಲ ಅಪರಾಧಗಳು ಜಾಸ್ತಿ ಆಗೋದು, ಲೋಕದಲ್ಲೆಲ್ಲ ಮೋಸ ಜಾಸ್ತಿ ಆಗೋದು, ಲೋಕದಲ್ಲೆಲ್ಲ ಅನ್ಯಾಯ ಜಾಸ್ತಿ ಆಗೋದು, ಲೋಕದೆಲ್ಲ ಅಹಂಕಾರಗಳು ಜಾಸ್ತಿ ಆಗೋರು, ದೇವರ ಸೇವಕರುಗಳು ಕೂಡ ಪಾಪಿಷ್ಠರಾಗಿ ಬದುಕೋರು. ಆದರೆ ಈಗ ಆಗಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಯೇಸುವಿಗಾಗಿ ಸಿದ್ಧ ಮಾಡಿಕೊಳ್ಬೇಕು, ರಕ್ಷಕನಿಗಾಗಿ ಸಿದ್ಧ ಮಾಡಿಕೊಳ್ಬೇಕು, ಪರಿಶುದ್ಧಾತ್ಮನಿಗಾಗಿ ಸಿದ್ಧ ಮಾಡಿಕೊಳ್ಬೇಕು. ನಮ್ಮನ್ನ ನಾವು ಪ್ರತಿದಿನ ರಕ್ಷಿಸಿಕೊಳ್ಬೇಕು, ಸಿದ್ಧ ಆಗಬೇಕು. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನನ್ನ ಸ್ತುತಿಸಿರಿ, ಆರಾಧಿಸಿರಿ, ಗೌರವ ಸಲ್ಲಿಸಿರಿ ಎಂಬುದಾಗಿ ಬರೆದಿದೆ. ಆದ್ದರಿಂದ ಪ್ರತಿದಿನ ಸಿದ್ಧವಾಗಬೇಕು. ಇದನ್ನು ಕೇಳಿಸ್ಕೊಳ್ತಾರಂತ ದೇವರ ಸೇವಕರು ಇರ್ಬೋದು, ಇದನ್ನು ಕೇಳಿಸ್ಕೊಳ್ತಾರಂತ ದೇವರ ಮಕ್ಕಳು ಇರ್ಬೋದು, ವಿಶ್ವಾಸಿಗಳು ಇರ್ಬೋದು, ಅಥವಾ ನೀವು ಯಾರೇ ಇರ್ಬೋದು, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ ಮಾತು ಕೊಟ್ಟು ಹೋಗಿದ್ದಾನೆ. ಸಿದ್ಧಾಂತಗಳನ್ನ ಮಾತ್ರವಲ್ಲದೆ ವಾಗ್ದಾನಗಳನ್ನ ಮಾಡಿರುವಂತ ದೇವರು, ಅವರು ನಮಗೋಸ್ಕರ ಬಿಡಾರಗಳನ್ನ ಸಿದ್ಧ ಮಾಡಿ ಬರ್ಲಿಕ್ಕಿದ್ದಾನೆ. ಅದಕ್ಕಿಂತ ಮುಂಚೆ ಅನೇಕ ಸಂಗತಿಗಳು ನಡೀತಾ ಇದೆ. ಇವೆಲ್ಲವೂ ಸೂಚನೆ. ಆದರೆ ನಾವು ಸಿದ್ಧ ಆಗೋಣ, ನಾವು ಪ್ರತಿದಿನ ಸಿದ್ಧ ಆಗೋಣ. ನಮ್ಮ ಕಣ್ಣುಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ನಮ್ಮ ಮಾತುಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ನಮ್ಮ ದೇಹದ ಸರ್ವಾಂಗಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯವನ್ನ ಕಾಪಾಡಿಕೊಳ್ಳೋಣ. ಮೋಸಕ್ಕೆ ಹೋಗದಂತೆ, ಪಾಪಕ್ಕೆ ಹೋಗದಂತೆ, ಅನ್ಯಾಯಕ್ಕೆ ಹೋಗದಂತೆ, ಅಕ್ರಮಗಳಿಗೆ ಕೈ ಹಾಕದಂತೆ ನಮ್ಮನ್ನು ಶುದ್ಧಿ ಮಾಡಿಕೊಂಡು ಪ್ರತಿದಿನ ಜೀವಿಸೋಣ. ಯಾವಾಗಲಾದರೂ ಬರಲಿ ಆತನು, ಮದಲಿಂಗನ ಯಾವಾಗಲಾದ್ರೂ ಬರಲಿ, ನಮಗೇನು, ನಾವು ಸಿದ್ಧ ಆಗುವ. ಮೊದಲಿಗೆತ್ತಿ ಸಿದ್ಧ ಆಗಬೇಕಾಗಿದೆ. ನಾವೆಲ್ಲರೂ ಸಿದ್ಧ ಆಗೋಣ, ಪರಿಶುದ್ಧಗೊಳಿಸಿಕೊಳ್ಳೋಣ, ನೀತಿಯುಳ್ಳವರಾಗಿ ಬದುಕೋಣ. ಮಾತುಗಳಲ್ಲಿ, ಆಲೋಚನೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ಪರಿಶುದ್ಧ ಮಾಡಿಕೊಂಡು ಕ್ರಿಸ್ತನಿಗಾಗಿ ಬೆಂಕಿಯುಳ್ಳವರಾಗಿ ಜೀವಿಸುತ್ತಾ ಆತನಿಗಾಗಿ ಕಾದಿರುವಾಗ, ಆತನು ಬಂದಾಗ ಆತನೇ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಅವರಿಗಾಗಿ ಸಿದ್ಧ ಆಗೋಣ. ನೀನು ಸಿದ್ಧ ಆಗಲಿಲ್ವಾ? ಇನ್ನೂ ಸಿದ್ಧ ಆಗಲಿಲ್ವಾ? ಈಗೋ ಹಿಂದಿನಿಂದ ಸಿದ್ಧ ಆಗೋ. ಸಿದ್ಧ ಆಗಲಿಲ್ವಾ? ಹಿಂದಿನಿಂದ ಪರಿಶುದ್ಧತೆಯೊಂದಿಗೆ ಶುದ್ಧವಾಗು. ದೇವರ ಸಹಾಯ ಪಡಿಕೊಂಡು ದೇವರ ಕಡೆಗೆ ತಿರುಗಿಕೋ, ದೇವರ ವಾಕ್ಯದ ಕಡೆಗೆ ತಿರುಗಿಕೋ. ಕ್ರಿಸ್ತನು ಬರುವ ಸಮಯ ಭಯಾನಕವಾದ ಸಮಯವಲ್ಲ. ಆತ ನಂಬಿರುವಂತವರಿಗೆ ಮದಲಿಂಗನನ್ನು ಎದುರುಗೊಳ್ಳುವಂತ ಆಶೆ, ಮದಲಿಂಗನನ್ನು ಹರ್ಷದೊಂದಿಗೆ ಸಂತೋಷದೊಂದಿಗೆ ನಮ್ಮನ್ನು ಅಲಂಕರಿಸಿಕೊಂಡು ಮದಲಿಂಗನನ್ನು ನೋಡುವಂತ ಆಸೆ. ಆ ಮದಲಿಂಗನ್ ಬರುವಾಗ ನಿನಗೆ ಗೊತ್ತಾಗುತ್ತೆ, ನಿನ್ನ ದೇವರು ತಿಳಿಸ್ತಾರೆ. ಅದು ಪ್ರತ್ಯಕ್ಷತೆಯ ದಿನ ನೀನು ಎತ್ತಲ್ಪಡುವುದಕ್ಕಿಂತ ಮುಂಚೆ ಭಯಭಕ್ತಿಯಿಂದ ಜೀವಿಸು, ಆತನಿಗಾಗಿ ಜೀವಿಸು. ಮೋಸ ಹೋಗಬೇಡ. ಯೇಸು ಪದೇ ಪದೇ ಹೇಳಿದ್ರು, ಮೋಸ ಹೋಗಬೇಡ್ರಿ ಎಂಬುದಾಗಿ. ಇಂತಹ ಕಾಲ್ಪನಿಕ ಕಥೆಗಳಿಗೆ ಮಾತ್ರವಲ್ಲದೆ, ಸೃಷ್ಟಿ ಮಾಡುವಂತ ಕಥೆಗಳಿಗೆ ಮಾತ್ರವಲ್ಲದೆ, ಮಾನುಷಿಕವಾದಂಥ ಆಲೋಚನೆಗಳಿಗೆ ದಯವಿಟ್ಟು ಒಳಗಾಗಬೇಡಿ. ದಯವಿಟ್ಟು ನಿಮ್ಮ ಜೀವಿತದಲ್ಲಿ ಸಿದ್ಧತೆಯನ್ನ ಮತ್ತೆ ದೇವರ ಮಾರ್ಗದರ್ಶನ ನಡೆಯುವಂತ ಆ ಮಾರ್ಗದರ್ಶನ ತಿಳ್ಕೊಂಡು ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಆತನಿಗೆ ಮೆಚ್ಚುಗೆಯಾಗಿ ಬದುಕರಿ. ಮೋಸ ಹೋಗ್ಬೇಡ್ರಿ. ಗಾಡ್ ಬ್ಲೆಸ್ ಯು.